ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಷಯ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಯಾಕೆ ಬರ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಪ್ರತಿ ಮನೆಯಲ್ಲಿ ಒಬ್ಬರು ಇಬ್ಬರು ಡಯಾಬಿಟಿಕ್ ಪೇಷಂಟ್ಸ್ ಆಗ್ತಾನೆ ಇದ್ದಾರೆ. ಯಾಕೆ ಆಗ್ತಾ ಇದ್ದಾರೆ ಗೊತ್ತಿಲ್ಲ. ಫ್ಯಾಮಿಲಿಯಲ್ಲಿ ಇರಲ್ಲ, ಡಯಾಬಿಟಿಸ್ ಆಗ್ತಾ ಇದ್ದಾರೆ. ಆಮೇಲೆ ಟೈಪ್ 1 ಡಯಾಬಿಟಿಸ್ನು ಜಾಸ್ತಿ ಬರ್ತಾ ಇದೆ. ಸೊ ಇದಕ್ಕೆ ಪ್ರಿವೆಂಟ್ ಮಾಡೋದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾ ಇಲ್ಲ. ಸೊ ಜಸ್ಟ್ ಬರ್ತಾ ಇದೆ, ಹೋಗ್ತಾ ಇದ್ದಾರೆ. ಅದು ಕರೇಲಾ ಜ್ಯೂಸು, ಇಲ್ಲ ನೆಲ್ಲಿಕಾಯಿ ಜ್ಯೂಸು, ಇಲ್ಲ ಏನಾದರೂ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಶುಗರ್ ಕಂಟ್ರೋಲಿಗೆ ಬರ್ತಾ ಇದೆ. ಬಟ್ ಯಾಕೆ ಬರ್ತಾ ಇದೆ ಅದನ್ನು ಪ್ರಿವೆಂಟ್ ಮಾಡ್ಬೇಕು ನಾವು. ಅದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಡೆಫಿನೆಟಾಗಿ ನೀವು ಪ್ರಿವೆಂಟ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ನಾನು ಹೇಳ್ಕೊಡ್ತೀನಿ ನಿಮಗೆ. ಆಸ್ಯ ಸುಖಂ ಸ್ವಪ್ನ ಸುಖಂ ದಧೀನಿ ಗ್ರಾಮ್ಯೋದ ಕಾನು ಪರಸಾಂ ಪಯಾಂಸಿ ನವಾನ್ನಪಾನಂ ಗುಡವೈಕೃತಂ ಚ ಕಫಕೃಚ್ರ ಸರ್ವಂ. ಸೊ ಈ ಶ್ಲೋಕದ ಅರ್ಥನ ಹೇಳ್ತೀನಿ. ಆಸ್ಯ ಸುಖಂ ಅಂತ ಹೇಳಿದ್ರೆ ಮನ ಬಂದಂತೆ ತಿನ್ನೋದು, ಹಶ್ವೆ ಆಗ್ತಿರಲ್ಲ ತಿನ್ನೋದು, ಜಾಸ್ತಿ ತಿನ್ನೋದು, ಆಮೇಲೆ ಅಜೀರ್ಣ ಇರುತ್ತೆ ತಿನ್ನೋದು, ಆಸಿಡಿಟಿ ಇರುತ್ತೆ ತಿನ್ನೋದು, ತಿಂತಾ ಇರೋದು ಅಷ್ಟೇ, ಮನ ಬಂದಂತೆ ತಿನ್ನೋದು, ಅದು ತಿನ್ನೋದು ಇದು ತಿನ್ನೋದು ಎಲ್ಲ ತಿನ್ನೋದೆ. ಆಮೇಲೆ ಏನಾಗುತ್ತೆ, ಸ್ವಪ್ನ ಸುಖಂ ಬಹಳ ನಿದ್ದೆ ಮಾಡ್ತಿರೋದು. ಆಮೇಲೆ ದಧೀನಿ ಮೊಸರು ತಿಂತಾ ಇರೋದು, ಬಹಳ ಮೊಸರು ತಿಂತಾ ಇರೋದು, ಮಧ್ಯಾಹ್ನ ತಿನ್ನೋದು, ರಾತ್ರಿ ತಿನ್ನೋದು. ಇವತ್ತು ನಾಳೆ ನೋಡ್ತಾ ಇರ್ಬೋದು ನೀವು, ಮೊಸರಿಲ್ಲಾರ್ದು ಊಟನೇ ಇಲ್ಲ ಮಕ್ಕಳದು. ಆಮೇಲೆ ಎಲ್ಲ ಥರ ಪ್ರಾಣಿಗಳನ್ನು ತಿನ್ನೋದು, ಅಕ್ವಾಟಿಕ್ ಎನಿಮಲ್, ಮಾರ್ಷಿ ಎನಿಮಲ್, ಆಮೇಲೆ ಇದು ಡೊಮೆಸ್ಟಿಕ್ ಎನಿಮಲ್ಸ್, ಎಲ್ಲ ಥರ ಬರೀ ಪ್ರಾಣಿಗಳು. ನಾನ್ ವೆಜ್ ಜಾಸ್ತಿ ಯೂಸ್ ಮಾಡೋದು. ಪಯಾಂಸಿ ಅಂದರೆ ಹಾಲು ಜಾಸ್ತಿ ಯೂಸ್ ಮಾಡೋದ್ರಿಂದ. ಆಮೇಲೆ ನವಾನ್ನಪಾನಂ ಅಂದರೆ ಈಗ ರೀಸೆಂಟಾಗಿ ಕ್ರಾಪ್ ಯೂಸ್ ಮಾಡೋದ್ರಿಂದ, ನವಧಾನ್ಯಗಳನ್ನು ಯೂಸ್ ಮಾಡೋದ್ರಿಂದ ಮಿನಿಮಮ್ 1 or 2 years ಓಲ್ಡ್ ಆಗಿ ಯೂಸ್ ಮಾಡಿದ್ರೆ ಶುಗರ್ ಬರೋದಿಲ್ಲ ಆ್ಯಕ್ಚುಲಿ. ಯಾಕಂದರೆ ಅದರಲ್ಲಿ ಕಫದ ಅಂಶ ಜಾಸ್ತಿ ಇರುತ್ತೆ. ಗುಡವೈಕೃತಾಂಶ ಕಫಕೃಚ್ರ ಸರ್ವಂ. ಗುಡವೈಕೃತಾಂಶ ಅಂದರೆ ಬೆಲ್ಲ ತಿಂತಾ ಇದ್ದೀನಿ, ಅದರಿಂದ ಯಾಕೆ ಶುಗರ್ ಬರುತ್ತೆ. ಸೊ ಬೆಲ್ಲ ಹಾಗೂ ಅದರ ಎಲ್ಲ ಬೈ ಪ್ರಾಡಕ್ಟ್ಸ್ ಎಲ್ಲದರಿಂದ ಯೂಸ್ ಮಾಡೋದ್ರಿಂದ ಶುಗರ್ ಬರುತ್ತೆ. ಕಫಕೃಚ್ರ ಸರ್ವಂ ಲಾಸ್ಟ್ ವರ್ಡಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ಕಫಕೃಚ್ರ ಸರ್ವಂ. ಯಾವುದೇ ನೀವು ತಿಂಡಿ ತಿನಿಸುಗಳಲ್ಲಿರಲಿ, ಅದರಲ್ಲಿ ಕಫ ಹೆಚ್ಚು ಮಾಡೋ ಅಂಶ ಇರಬಾರ್ದು ಅಂತ ಹೇಳ್ತಾನೆ. ನಾವೇನು ಮಾಡ್ತೀವಿ, ರೆಗ್ಯುಲರ್ ಆಗಿ ಅಗ್ನಿ ಬಗ್ಗೆ ವಿಚಾರ ಮಾಡಲ್ಲ. ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇದ್ದೀನಿ, ರೋಗಾಹ ಸರ್ವೇ ಅಪಿ ಮಂದಾಗ್ನೌ. ಎಲ್ಲ ರೋಗಗಳು ಬರ್ತವೆ ಮಂದ ಅಗ್ನಿಯಿಂದ. ಸೊ ಅಗ್ನಿ ಮಂದ ಇದೇನೋ ಇಲ್ಲೋ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಜನರು. ನನಗೆ ಇದು ಚೆನ್ನಾಗಿದೆ, ನಾನು ಅದನ್ನು ತಿಂತೀನಿ, ನಾನು ಮೊಸರಿಲ್ಲಾರ್ದು ಊಟ ಮಾಡಲ್ಲ, ನನಗೆ ಸ್ವೀಟ್ಸ್ ಅಂದರೆ ಬಹಳ ಇಷ್ಟ, ನಾನು ನಾನ್ ವೆಜ್ ರೆಗ್ಯುಲರಾಗಿ ವಾರದಲ್ಲಿ 2-3 ಸಲ ನಾನು ತಿನ್ನಲೇಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಫ್ರೆಂಡ್ಸ್, ಕಫಕೃಚ್ರ ಸರ್ವಂ ಅಂದರೆ ಕಫ ಹೆಚ್ಚು ಮಾಡೋ ಪದಾರ್ಥಗಳು. ನೀವು ಅಗ್ನಿ ಮೇಲೆ ಒತ್ತಡ ಬೀಳುತ್ತೆ. ಯಾವಾಗಲೂ ಕಫ ಹೆಚ್ಚು ಮಾಡೋ ತಿಂಡಿ ತಿನಿಸುಗಳು ಏನು ಮಾಡುತ್ತೆ, ನಮ್ಮ ಡೈಜೆಸ್ಟಿವ್ ಫೈರ್ ಮೇಲೆ ಒತ್ತಡ ಹೇರಿದ ಮೇಲೆ ಅದು ಆಮವಿಷ ಜನ್ರೇಟ್ ಆಗಿಬಿಟ್ಟು ಎಲ್ಲ ಧಾತುಗಳನ್ನು ಕೆಡಿಸಿ ಆ ಥರ ಪ್ಯಾಥಾಲಜಿ ಕ್ರಿಯೇಟ್ ಆಗಿಬಿಟ್ಟು ಪ್ರಮೇಹ ಅದೇನಾಗುತ್ತೆ, ಅದರಿಂದ ಯೂರಿನ್ ಜಾಸ್ತಿ ಹೋಗೋಕೆ ಶುರು ಆಗುತ್ತೆ. ಇದ್ರ ಮೇಜರ್ ಲಕ್ಷಣ ಇದು. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ನೀವು ಪಥ್ಯನ ಫಾಲೋ ಮಾಡಿದ್ರೆ ಡೆಫಿನೆಟಾಗಿ ನೀವು ಇದನ್ನು ಪ್ರಿವೆಂಟ್ ಮಾಡ್ಬೋದು. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನೋ ಡೌಟ್ ಇತ್ತಂದರೆ ನೀವು ನನಗೆ ಮೆಸೇಜ್ ಮಾಡಿ. ಧನ್ಯವಾದಗಳು.